ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸರ್ಕಾರದ ಇ-ಮಾರ್ಕೆಟ್ ಪ್ಲೇಸ್ ಅಂದರೆ ಜೆಮ್ ಮತ್ತು ಅದರ ಪ್ರಮುಖ ಉಪಕ್ರಮ ಸ್ವಾಯತ್ತದ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಜೆಮ್ ತನ್ನ ಸ್ವಾಯತ್ತ ಉಪಕ್ರಮದ ಮೂಲಕ 7 ವರ್ಷಗಳ ಯಶಸ್ವಿ ಪ್ರಯಾಣವನ್ನು ತಲುಪಿದೆ. ಈ ಪ್ರಯಾಣವು ಸ್ಟಾರ್ಟಪ್ಗಳು, ಮಹಿಳೆಯರು ಮತ್ತು ಯುವಕರಿಗೆ ದೊಡ್ಡ ಅವಕಾಶಗಳನ್ನು ತಂದಿದೆ. ಹಾಗಾದರೆ ನಾವು ಈಗ ಸ್ವಾಯತ್ತ ಎಂದರೆ ಏನು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ಸ್ವಾಯತ್ತ ಎಂದರೆ ಸ್ಟಾರ್ಟಪ್ಸ್ ವುಮೆನ್ ಆ್ಯಂಡ್ ಯೂತ್ ಅಡ್ವಾಂಟೇಜ್ ಥ್ರೂ ಇ-ಟ್ರಾನ್ಸಾಕ್ಷನ್ಸ್. ಇದನ್ನು ಫೆಬ್ರವರಿ 2019ರಲ್ಲಿ ಆರಂಭಿಸಲಾಯಿತು. ಇದರ ಮುಖ್ಯ ಉದ್ದೇಶವೇನು ನಿಮಗೆ ಗೊತ್ತಾ? ಸಾರ್ವಜನಿಕ ಖರೀದಿಯಲ್ಲಿ ಮಹಿಳಾ ಉದ್ಯಮಿಗಳು, ಯುವಕರು ಮತ್ತು ಸ್ಟಾರ್ಟಪ್ಗಳ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. ಸ್ವಾಯತ್ತದ ಮೂಲಕ ಮಹಿಳಾ ಉದ್ಯಮಿಗಳು, ಯುವಕರು, ಸ್ಟಾರ್ಟಪ್ಗಳು, ಎಂಎಸ್ಸಿಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳು ಇವರಿಗೆ ನೇರವಾಗಿ ಸರ್ಕಾರದ ಖರೀದಿ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಅವಕಾಶ ಸ್ವಾಯತ್ತದ ಮೂಲಕ ಸಿಗುತ್ತದೆ. ಸ್ವಾಯತ್ತ 3 ಮುಖ್ಯ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. 1. ಮಾರುಕಟ್ಟೆ ಪ್ರವೇಶ. 2. ಹಣಕಾಸು ಪ್ರವೇಶ. 3. ಮೌಲ್ಯವರ್ಧನೆ. ಇದು ಇನ್ಕ್ಲೂಸಿವ್ ಗ್ರೌತ್ಗೆ ದೊಡ್ಡ ಉದಾಹರಣೆಯಾಗಿದೆ. ಇವಾಗ ನಾವು ಈ ಸ್ವಾಯತ್ತವನ್ನು ಆರಂಭಿಸಿದಂತಹ ಜೆಮ್ ಬಗ್ಗೆ ತಿಳಿದುಕೊಳ್ಳೋಣ. ಜೆಮ್ ಎಂದರೆ ಗವರ್ನಮೆಂಟ್ ಇ-ಮಾರ್ಕೆಟ್ ಪ್ಲೇಸ್. ಇದು ಯಾವಾಗ ಆರಂಭವಾಯಿತು? ಇದು 2016ರಲ್ಲಿ ಆರಂಭವಾದ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಇದರ ಮೂಲಕ ಸರ್ಕಾರಿ ಇಲಾಖೆಗಳು, ಸಚಿವಾಲಯಗಳು, PSUಗಳು ಸರಕು ಮತ್ತು ಸೇವೆಗಳನ್ನು ಸುಲಭವಾಗಿ ಖರೀದಿಸಬಹುದು. ಈ ಜೆಮ್ನ ವಿಶೇಷತೆಗಳು ಏನು? ಇದು ಸಂಪೂರ್ಣ ಪೇಪರ್ಲೆಸ್, ಕ್ಯಾಶ್ಲೆಸ್ ಆಗಿದೆ. ಟ್ರಾನ್ಸ್ಪರೆಂಟ್ ಮತ್ತು ಭ್ರಷ್ಟಾಚಾರ ರಹಿತ ವ್ಯವಸ್ಥೆಯಾಗಿದೆ. ಕಡಿಮೆ ಮಾನವ ಸಂಪರ್ಕ ಮತ್ತು ಹೆಚ್ಚು ವೇಗದ ಪ್ರಕ್ರಿಯೆ ಆಗಿದೆ. ಇವೆಲ್ಲವೂ ಈ ಜೆಮ್ನ ವಿಶೇಷತೆಗಳಾಗಿವೆ. ಜೆಮ್ ಭಾರತದ ಡಿಜಿಟಲ್ ಇಂಡಿಯಾ ಅಭಿಯಾನದ ಪ್ರಮುಖ ಭಾಗವಾಗಿದೆ. ಸಣ್ಣ ಉದ್ಯಮಿಗಳಿಗೆ ದೊಡ್ಡ ಮಾರುಕಟ್ಟೆಯನ್ನು ಒದಗಿಸುತ್ತದೆ. ಮೇಕ್ ಇನ್ ಇಂಡಿಯಾಗೆ ಬೆಂಬಲವನ್ನು ನೀಡುತ್ತದೆ. ಸ್ಪರ್ಧಾತ್ಮಕ ಬೆಲೆ ಮೂಲಕ ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸ್ವಾಯತ್ತ ಮತ್ತು ಜೆಮ್ ಸೇರಿ ಭಾರತದಲ್ಲಿ ಆರ್ಥಿಕ ಸಮಾನತೆ ಮತ್ತು ಉದ್ಯಮಶೀಲತೆಗೆ ಹೊಸ ದಾರಿಯನ್ನು ತೆರೆದಿವೆ. ಸರ್ಕಾರದ ಈ ವೇದಿಕೆಗಳನ್ನು ಬಳಸಿಕೊಂಡು ನಮ್ಮ ಕನಸುಗಳನ್ನು ನಿಜವಾಗಿಸಿಕೊಳ್ಳಲು ಪ್ರಯತ್ನಿಸೋಣ. ಅವಕಾಶಗಳು ನಮ್ಮ ಮುಂದೆ ಇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.